ಒಂದು ಪ್ಯಾಡು ಮತ್ತು ಪೇಪರ್ ಕೊಡು. ಒಂದು ಕವರ್ ಕೊಡು. ಇಲ್ಲ ಚಿಕ್ಕಪ್ಪ. ಸ್ಟ್ಯಾಂಪ್ ಆದ್ರೂ ಇದೆಯಾ? ಇದು ಮನೆಯ ಅಥವಾ ಪೋಸ್ಟ್ ಆಫೀಸಾ? ಅಯ್ಯಯ್ಯೋ. ಏ ಪ್ರಿಯಾ, ನೀರ್ ಯಾಕೆ ಇಟ್ಟೆ ಇಲ್ಲಿ? ನೀವು ಚೆಲ್ಬಿಟ್ಟು ನನ್ನನ್ನೇನ್ ಕೇಳ್ತೀರಾ? ಏನ್ ಚಿಕ್ಕಪ್ಪ, ಏನಾಯ್ತು? ನಮ್ ಶಂಕರ್ ಫಾರಿನ್ ಇಂದ ಬಂದಿದ್ನಲ್ಲ, ಅವನ ಜೊತೆ ಫೋಟೋ ತೆಗ್ಸಿದ್ವಲ್ಲ, ಆ ಫೋಟೋ ಕಳಿಸು ಅಂತ ಲೆಟರ್ ಬರಿಬೇಕಿತ್ತು. ಆ ಫೋಟೋ ಸಿಗೋದಕ್ಕೆ ನೀವು ಲೆಟರ್ಲೇ ಯಾಕೆ ಬರಿಬೇಕು? ಅಂತರ್ಜಾಲ ವಿಜ್ಞಾನದ ಒಂದು ವರದಾನ. ಒಂದು ಬೆರಳಿನ ತುದಿಯಿಂದ ನಾವು ದೇಶ ವಿದೇಶದಲ್ಲಿರುವ ನಮ್ಮ ಜನಗಳ ಸಂಪರ್ಕವನ್ನು ಮಾಡಬಹುದು. ಜಸ್ಟ್ ಒಂದು ಕ್ಲಿಕ್. The internet has revolutionized the way we communicate. With emails, the world is closer than ever before. ಈ ಪ್ರಪಂಚನೇ ಒಂದು ಚಿಕ್ಕ ಹಳ್ಳಿಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಯಲ್ಲೇ ಕೂತು ಇಂಟರ್ನೆಟ್ ಮೂಲಕ ಪ್ರಪಂಚದಲ್ಲಿರೋ ಯಾವ ವ್ಯಕ್ತಿಯನ್ನು ಬೇಕಾದ್ರೂ ನಾವು ಸಂಧಿಸಬಹುದು, ಮಾತಾಡಿಸಬಹುದು. Just create your email ID. Log on. Write your email and send it to anybody, anywhere in the world. ಶಂಕರ್ ಕಳಿಸು. ಸೆಂಡ್ ಕ್ಲಿಕ್ ಮಾಡಿ ಅಷ್ಟೇ, ಹೋಯ್ತದು. ಕ್ಲಿಕ್ ಮಾಡಾಯ್ತು, ಹೋಯ್ತು. ಅಷ್ಟು ಬೇಗ ಇಮೇಲ್ ಮುಖಾಂತರ ಎಷ್ಟೇ ಡಾಕ್ಯುಮೆಂಟ್ಸ್ ನ ಬೇಕಾದ್ರೂ ಕಳಿಸಬಹುದು, ಅದು ಕ್ಷಣಗಳಲ್ಲಿ. It's simple. It's easy. ಎಷ್ಟು ಖರ್ಚಾಗ್ತದೆ? ಖರ್ಚಾ? ಇದಕ್ಕೆಲ್ಲ ಏನ್ ಖರ್ಚು? ಇಂಟರ್ನೆಟ್ ಅಲ್ಲಿರೋ ಮಾಹಿತಿಗಳನ್ನು ಇಮೇಲ್ ನ ಮುಖಾಂತರ ಯಾರಿಗೆ ಎಷ್ಟು ಬೇಕಾದ್ರೂ ಕಳಿಸಬಹುದು, ಅದು ಉಚಿತವಾಗಿ. With the internet, your friends and relatives are now just a click away. You got mail. ಅರೆ ಚಿಕ್ಕಪ್ಪ, ನಿಮ್ ಫೋಟೋ ನೀವು ತೆಗೆದ ಫೋಟೋ ಕಳಿಸಿದ್ದಾರೆ ಅಷ್ಟೇ. ಇದಕ್ಕೆಲ್ಲ ನೀವು ಲೆಟರ್ ಬರೆದು ಬೇಗ ಕೆಲಸ ಮುಗಿದೋಯ್ತಲ್ಲ ಅಷ್ಟೇ. No more delays. No more excuses. ನಾನು ಇಂಟರ್ನೆಟ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆಂದ್ರೆ ನನ್ನ ಮಗುವನ್ನು ನೋಡ್ಕೊಂಡು ಇಮೇಲ್ ಮುಖಾಂತರ ನನ್ನ ಕೆಲಸನೂ ನೋಡ್ಕೊಳ್ತೇನೆ. ಇದಕ್ಕೆ ಒಂದೇ ಒಂದು ಕ್ಲಿಕ್ ಸಾಕು. With emails, you can also attach your photographs, documents, and more. Simply attach it to your email, and it will reach your loved ones in the blink of an eye. ನಾನು ಹಾಲಿಡೇ ಟ್ರಿಪ್ ನಲ್ಲಿ ತೆಗೆದಂತ ಫೋಟೋಗಳನ್ನ ಇಂಟರ್ನೆಟ್ ನಲ್ಲಿ ಇಮೇಲ್ ಮುಖಾಂತರ ನನ್ನ ಸ್ನೇಹಿತರಿಗೆ ಕಳುಹಿಸಿದೆ. ನಂಗೆ ಇಂಗ್ಲಿಷ್ ಅಷ್ಟು ಗೊತ್ತಿಲ್ಲಲ್ಲ. ಇಮೇಲ್ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಗೊತ್ತಿರಬೇಕು ಅನ್ನುವ ಅವಶ್ಯಕತೆ ಏನಿಲ್ಲ. ನೀವು ಇಮೇಲನ್ನು ಕನ್ನಡ ಭಾಷೆಯಲ್ಲಿ ಕಳಿಸಲೂಬಹುದು, ನೀವು ಇಮೇಲ್ನ ಕನ್ನಡ ಭಾಷೆಯಲ್ಲಿ ಪಡಿಲೂಬಹುದು. ಹೊರ ದೇಶದಲ್ಲಿ ಶೂಟಿಂಗ್ ಅಂತ ಹೋಗ್ತಾ ಇರ್ತೀನಿ. ಆಗ ನನ್ನ ತಂದೆ ತಾಯಿಯವ್ರ ಜೊತೆ, ಕುಟುಂಬದವ್ರ ಜೊತೆ ಸಂಪರ್ಕಿಸಲು ತುಂಬ ಕಷ್ಟ ಆಗ್ತಾ ಇತ್ತು. ಬಟ್ ಈಗ ನೆಟ್ ಇರೋದ್ರಿಂದ ನಾನು ಅವ್ರನ್ನ ನೋಡಿ, ಮಾತಾಡಿ ಸಂಪರ್ಕಿಸ್ಬೋದು. ಸೊ ಅದರ ಸುಲಭವಾದ ದಾರಿ ಇಂಟರ್ನೆಟ್. Now you can talk to anybody, anywhere, without burning a hole in your pocket. ಗೂಗಲ್ ಟಾಕ್ ಉಪಯೋಗಿಸೋದ್ರಿಂದ ಯಾರನ್ನಾದ್ರೂ, ಯಾವಾಗಾದ್ರೂ, ಯಾವ ಕ್ಷಣದಲ್ಲಾದ್ರೂ ಸಂಪರ್ಕಿಸಬಹುದು. Say hello to your brand new world. Orkut and other social networking sites are blurring distances and boundaries. Find your friends and join communities of your interest. ನಾನು ಆರ್ಕುಟ್ ಮೇಲಿರೋ NCT ಕಮ್ಯುನಿಟಿಯಿಂದ ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ನನ್ನ ಅನುಭವನ ಹಂಚ್ಕೋತೀನಿ. And who knows, you could even find that someone special for you. And this power of communication is also available right in the palm of your hands, wherever you are. You can email, chat, upload photos, and more while on the move directly from your mobile phone. Let your fingers do the talking. The internet is breaking down barriers. ದೀಪಿಕಾ ಪಡುಕೋಣೆಗೆ ಒಂದು ಲೆಟರ್ ಕಳಿಸ್ಬೇಕು, ಹೇಗೆ ಅಂತ ಹೇಳ್ತೀಯಾ? ತುಂಬಾ ಕಲ್ತಿದ್ರಲ್ಲ ಚಿಕ್ಕಪ್ಪ. Explore the world of communication. Explore the world of the internet. Click, click.